ನಮಸ್ಕಾರ ವೀಕ್ಷಕರೇ, ಮಕರ ರಾಶಿಯ ನವೆಂಬರ್ ತಿಂಗಳ ಮಾಸಿಕ ಭವಿಷ್ಯ ತಿಳಿಯೋಣ. ಮಕರ ರಾಶಿಯವರಿಗೆ ನವೆಂಬರ್ 2025 ಧನಾತ್ಮಕ ಪ್ರಯೋಜನಗಳನ್ನು ನೀಡುತ್ತದೆ. ನಿಮ್ಮ ವೃತ್ತಿಪರ ಮನೆಯ ಅಧಿಪತಿ ಈ ತಿಂಗಳ ಆರಂಭದಲ್ಲಿ ಕೇವಲ 2 ದಿನಗಳವರೆಗೆ 9ನೇ ಮನೆಯಲ್ಲಿ ದುರ್ಬಲಗೊಳ್ಳುತ್ತಾನೆ. ಕೆಲವು ಸಮಸ್ಯೆಗಳು ಅಥವಾ ಅಡೆತಡೆಗಳನ್ನು ನಿವಾರಿಸಿದ ನಂತರ ಶುಕ್ರ ನಿಮ್ಮ ವೃತ್ತಿಯಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರಬಹುದು. ವ್ಯಾಪಾರದ ದೃಷ್ಟಿಕೋನದಿಂದ ಈ ತಿಂಗಳು ಅನುಕೂಲಕರವಾಗಿದೆ. ನವೆಂಬರ್ ಸರಾಸರಿಗಿಂತ ಉತ್ತಮವಾದ ಶೈಕ್ಷಣಿಕ ಫಲಿತಾಂಶಗಳನ್ನು ನೀಡುತ್ತದೆ. ಕೆಲವು ಸಣ್ಣ ಅಡೆತಡೆಗಳನ್ನು ಹೊರತುಪಡಿಸಿ ಈ ತಿಂಗಳು ಸಾಮಾನ್ಯವಾಗಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ಅನುಕೂಲಕರವಾಗಿರುತ್ತದೆ. ಕುಟುಂಬದ ಸಮಸ್ಯೆಗಳಲ್ಲಿ ನವೆಂಬರ್ ಮಿಶ್ರ ಫಲಿತಾಂಶಗಳನ್ನು ಉಂಟುಮಾಡುವ ನಿರೀಕ್ಷೆಯಿದೆ. ನಿರ್ಲಕ್ಷ್ಯವು ಬಹುಶಃ ಕಳಪೆ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ. ನೀವು ಕುಟುಂಬದ ಬಂಧಗಳಿಗೆ ಆದ್ಯತೆ ನೀಡಿದರೆ ಮತ್ತು ಹಿರಿಯರ ಮಾತುಗಳನ್ನು ಕೇಳಿದರೆ ಎಲ್ಲವೂ ಉತ್ತಮವಾಗಿ ಉಳಿಯುತ್ತದೆ. ಪ್ರೀತಿಯ ಸಂಬಂಧಗಳಿಗೆ ಬಂದಾಗ ನಿಮ್ಮ 5ನೇ ಮನೆಯ ಅಧಿಪತಿ ಶುಕ್ರನು ಸರಾಸರಿ ಸ್ಥಾನದಲ್ಲಿ ಉಳಿಯುತ್ತಾನೆ. ವೈವಾಹಿಕ ಜೀವನದ ವಿಷಯದಲ್ಲಿ ತಿಂಗಳು ಸಾಮಾನ್ಯವಾಗಿ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆಯಿದೆ. 7ನೇ ಮನೆಯಲ್ಲಿ ಉತ್ಕೃಷ್ಟ ಗುರುವಿನ ಸ್ಥಾನವು ಬೆಂಬಲ ಮತ್ತು ಆಹ್ಲಾದಕರ ಫಲಿತಾಂಶಗಳನ್ನು ನೀಡುವ ಮೂಲಕ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ. ಹಣಕಾಸಿನ ವಿಷಯದಲ್ಲಿ ನಿಮ್ಮ 11ನೇ ಮನೆಯ ಅಧಿಪತಿಯು ಆ ಮನೆಯಲ್ಲಿ ತನ್ನದೇ ಆದ ಚಿಹ್ನೆಯಲ್ಲಿ ಉಳಿಯುವ ಕಾರಣ ಈ ತಿಂಗಳು ಭರವಸೆಯನ್ನು ನೀಡುತ್ತದೆ. ನವೆಂಬರ್ ಸರಾಸರಿಗಿಂತ ಉತ್ತಮ ಆರೋಗ್ಯ ಫಲಿತಾಂಶಗಳನ್ನು ನೀಡಬಹುದು. ನೀವು ಆರೋಗ್ಯಕರ ಜೀವನಶೈಲಿಯನ್ನು ನಡೆಸುವವರೆಗೆ ಎಲ್ಲವೂ ಚೆನ್ನಾಗಿರುತ್ತದೆ. ಈಗಾಗಲೇ ಶ್ವಾಸಕೋಶ ಅಥವಾ ಬಾಯಿಯ ಅಸ್ವಸ್ಥತೆ ಹೊಂದಿರುವವರು ತೀವ್ರ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ತಿಂಗಳಲ್ಲಿ ಮಾಡಿಕೊಳ್ಳಬೇಕಾದ ಪರಿಹಾರ: ಮಾಂಸ, ಮದ್ಯ, ಮೊಟ್ಟೆ ಇತ್ಯಾದಿಗಳನ್ನು ಸೇವಿಸುವುದನ್ನು ತಪ್ಪಿಸಿ.